ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಪವೀಸ್ ಕಿಚನ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ಬನ್ನಿ, ಇವತ್ತು ನಾನು ಪೆಪ್ಪರ್ ಡ್ರೈ ಚಿಕನ್ನ ಯಾವ ಥರ ಮಾಡಿದೆ ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ಇದು ತುಂಬ ಈಸಿಯಾಗಿ ಮತ್ತು ಕಡಿಮೆ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿ ಮಾಡುವಂಥ ಒಂದು ರೆಸಿಪಿ. ಯಾವುದೇ ಮಸಾಲ ಎಲ್ಲ ರೆಡಿ ಮಾಡಬೇಕು ಅನ್ನೋದು ಏನೂ ಇಲ್ಲ. ವಿತಿನ್ 10 to 20 ಮಿನಿಟ್ಸಲ್ಲಿ ಈ ಚಿಕನನ್ನು ಮಾಡ್ಕೋಬೋದು. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ, ಸಾಫ್ಟಾಗಿ ಸ್ಪೈಸಿಯಾಗಿರುತ್ತೆ. ಯಾಕಂದರೆ ಮೇನ್ ಇಂಗ್ರೀಡಿಯೆಂಟೇ ನಾವು ಪೆಪ್ಪರ್ ಆ್ಯಡ್ ಮಾಡೋದಿಲ್ಲಿ. ಸೊ ಇನ್ನೇನು ಶ್ರಾವಣ ಸ್ಟಾರ್ಟ್ ಆಗ್ತಿದೆ. ಅದಕ್ಕೇ ಇನ್ನು 1 ಮಂತ್ ನಾವು ಗಣೇಶ ಹಬ್ಬ ಆಗೋವರೆಗೂ ತಿನ್ನಲ್ಲ. ಸೊ ಅದಕ್ಕೆ ಇವತ್ತು ನಾಳೆ ಲಾಸ್ಟ್, ಅದಕ್ಕೆ ಈ ಚಿಕನ್ನ ಮಾಡ್ಕೊಂಡಿದ್ವಿ ಇವತ್ತು. ಈ ಚಿಲ್ ವೆದರಲ್ಲಿ ಮಳೆ ಬರ್ತಾನೆ ಇದೆ. ಸೊ ಈ ಥರ ಸ್ಪೈಸಿ ಚಿಕನ್ ತಿಂತಾಯಿದ್ರೆ, ರಸಮ್ ಮಾಡಿಕೊಂಡು ಇದನ್ನು ಸೈಡ್ ಡಿಶ್ ಆಗಿ ತಿಂತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಬಂದಿದೆ ಮತ್ತು ಸಾಫ್ಟಾಗೂ ಇದೆ ಚಿಕನ್ನು. ಇದನ್ನು ಯಾವ ರೀತಿ ಮಾಡಿದೆ ಅಂತ ಹೇಳ್ತೀನಿ ನೋಡಿ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಸೊ ನಾನು ಇದನ್ನು ಯಾವ ರೀತಿ ಮಾಡಿದೆ ಅಂತ ಹೇಳ್ತೀನಿ ನೋಡಿ. ಫಸ್ಟು ನಾನು ಆಲ್ಮೋಸ್ಟ್ 1 kg ಚಿಕನ್ ಅಷ್ಟು ತೊಗೊಂಡಿದ್ದೀನಿ. ಮತ್ತು ಇದಕ್ಕೆ ಈರುಳ್ಳಿ, ಕರಿಬೇವು ಮತ್ತು ದಪ್ಪಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ 1ರಲ್ಲಿ 2 ಭಾಗ ಮಾಡ್ಕೊಂಡಿದ್ದೀನಿ. ಆಮೇಲೆ ಸಣ್ಣದಾಗಿ ಹೆಚ್ಚಿರೋ ಕೊತ್ತಂಬರಿ, ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತರಿಯಾಗಿ ಮಾಡ್ಕೊಂಡಿದ್ದೀನಿ. ತುಂಬ ಫೈನ್ ಪೇಸ್ಟ್ ಏನು ಬೇಡ, ಇದಕ್ಕೆ ಬಾಯಿಗೆ ಸಿಗೋ ಥರ ಇರಬೇಕು. ಮತ್ತು 1 ಸ್ಪೂನಷ್ಟು ಸೋಯಾ ಸಾಸು ಮತ್ತು ಮೆಣಸಿನ ಪುಡಿ, ಇದು ಬಂದು ಮೇನ್ ಇಂಗ್ರೀಡಿಯೆಂಟು. ಬಾಣಲಿಗೆ ಇವಾಗ ಸ್ವಲ್ಪ ಎಣ್ಣೆ ನೋಡಿ, ಇಷ್ಟೇ ಎಣ್ಣೆ ಸಾಕಿದ್ದಕ್ಕೆ, ಜಾಸ್ತಿ ಎಣ್ಣೆ ಹಾಕೋಬಾರ್ದು. ಯಾಕಂದರೆ ತುಂಬ ಆಯಿಲ್ ಆಗಿಬಿಡುತ್ತೆ, ಯಾಕಂದರೆ ಡ್ರೈ ಆಗಿರೋದ್ರಿಂದ. ಫಸ್ಟ್ ಮೆಣಸಿನ್ಕಾಯಿ ಹಾಕಿ ಚೆನ್ನಾಗಿ ರೋಸ್ಟ್ ಮಾಡಬೇಕು. ಇಲ್ಲಾಂದರೆ ಹಸಿ ಬಾಯಿಗೆ ಸಿಗಿದ್ರೆ ಚೆನ್ನಾಗಿರಲ್ಲ. ಚೆನ್ನಾಗಿ ರೋಸ್ಟ್ ಆದಮೇಲೆ ಉದ್ದುದ್ದಕ್ಕೆ ಹೆಚ್ಚಿರೋ ಈರುಳ್ಳಿ, ಕರಿಬೇವು ಇದನ್ನೆರಡನ್ನೂ ಹಾಕ್ತಾಯಿದ್ದೀನಿ. ಈಗ ಇದು ತುಂಬ ಕಲರ್ ಚೇಂಜ್ ಆಗೋಷ್ಟು ಏನು ರೋಸ್ಟ್ ಮಾಡೋದು ಬೇಕಾಗಿಲ್ಲ, ಹಾಫ್ ರೋಸ್ಟ್ ಆದರೆ ಸಾಕು. ಇದು ಚೆನ್ನಾಗಿ ಸ್ವಲ್ಪ ಹಸಿ ವಾಸನೆ ಹೋಗೋಷ್ಟು ಹುರ್ಕೊಂಡ್ರೆ ಸಾಕು. ಇವಾಗ ಇದೆಲ್ಲ ಚೆನ್ನಾಗಿ ಹುರಿದಾದ್ಮೇಲೆ ಇದಕ್ಕೆ ನಾವು ತರಿಯಾಗಿ ರುಬ್ಬಿರೋ ಅಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಈ ಥರ ಡ್ರೈ ರೋಸ್ಟಿಗೆಲ್ಲ ನೀವು ಕಟ್ ಮಾಡಿ ಕೂಡ ಹಾಕ್ಕೋಬೋದು. ಇಲ್ಲಾಂದರೆ ಜಾರಲ್ಲಿ ಸುಮ್ಮನೆ 1-2 ರೌಂಡ್ ತಿರುಗಿಸ್ಕೊಂಡ್ರೂ ಸಾಕು. ನಾನಿಲ್ಲಿ ಕಟ್ ಮಾಡೇನು ಹಾಕ್ತಾಯಿಲ್ಲ. ಸೊ ತರಿಯಾಗಿ ರುಬ್ಕೊಂಡಿರೋ ಪೇಸ್ಟನ್ನೇ ಇವತ್ತು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಮನೆಯಲ್ಲೇ. ಆದಷ್ಟು ಮನೇಲೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ರೆಡಿ ಮಾಡ್ಕೊಳ್ಳಿ. ಯಾಕಂದರೆ ಆಚೆಯಿಂದ ತರೋ ಪೇಸ್ಟಿಗೆಲ್ಲ ಪ್ರಿಸರ್ವೇಟಿವ್ಸ್ ಎಲ್ಲ ಹಾಕಿರ್ತಾರೆ, ಅದು ಆರೋಗ್ಯಕ್ಕೆ ಅಷ್ಟು ಒಳ್ಳೆಯದು ಅಲ್ಲ. ನಾನಂತೂ ಮನೇಲೇ ಮಾಡ್ಕೋತೀನಿ. ಇವಾಗಿದು ಸಾಕಂತ ಅನಿಸುತ್ತೆ, ಸ್ವಲ್ಪ ಇಷ್ಟು ರೋಸ್ಟ್ ಆದರೆ ನೋಡಿ. ಈಗ ಪೇಸ್ಟ್ನ ಹಾಕ್ಕೋತಾ ಇದ್ದೀನಿ ನಾನು. ಸ್ವಲ್ಪ ಹಸಿ ವಾಸನೆ ಸ್ವಲ್ಪ ಹೋದರೆ ಸಾಕು. ಕೆಲವರು ಚಿಕನ್ನ ಬಾಯ್ಲ್ ಮಾಡಿ ಆ ನೀರನ್ನ ತೆಗೆದು ಹಾಕ್ತಾರೆ ಚಿಕನ್ನು. ಇಲ್ಲಿ ನಾನು ಯಾವುದೇ ನೀರು ಹಾಕ್ತಾಯಿಲ್ಲ ಅದಕ್ಕೆ, ಮತ್ತು ಸಪ್ರೇಟಾಗಿ ಏನು ಬೇಯಿಸಿಲ್ಲ, ಫ್ರೈನಲ್ಲಿನೇ ಚಿಕನ್ನ ಬೇಯಿಸ್ಕೊತಾ ಇದ್ದೀನಿ. ಸೊ ಇದು ಒಂಥರ ಬೇರೆ ಟೇಸ್ಟೇ ಬರುತ್ತೆ. ನೀವು ಸಪ್ರೇಟಾಗಿ ಬೇಯಿಸ್ಕೊಂಡು ಹಾಕೋದು ಅದು ಒಂಥರ ಬೇರೆ ಟೇಸ್ಟ್ ಇರುತ್ತೆ. ಇದು ತುಂಬ ಚೆನ್ನಾಗಿರುತ್ತೆ ನೋಡಿ, ಒಂದು ಸತಿ ಟ್ರೈ ಮಾಡಿ ನೋಡಿ. ಎಲ್ಲ ಚಿಕನ್ನ ಹಾಕೋತಾ ಇದ್ದೀನಿ. ಚಿಕನ್ ಎಲ್ಲ ಹಾಕಿ ಆದಮೇಲೆ ಜಸ್ಟ್ ಒಂದು ಲೈಟಾಗಿ ಮಿಕ್ಸ್ ಮಾಡಬೇಕು ಎಣ್ಣೆ ಜೊತೆ. ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಯಾವಾಗಲೂ ಅಷ್ಟೇ, ಚಿಕನ್ ಹಾಕಿದ್ಮೇಲೆ ತಕ್ಷಣ ಉಪ್ಪು ಅರಿಶಿನ ಹಾಕೋದ್ರಿಂದ ಚಿಕನ್ಗೆ ಬೇಗ ಉಪ್ಪು ಹಿಡಿಯುತ್ತೆ. ಕೆಲವರು ಒಗ್ಗರಣೆ ಟೊಮೆಟೊ ಎಲ್ಲ ಹಾಕಿದ್ಮೇಲೆ ಹಾಕೋತಾರೆ. ಇಲ್ಲಿ ನಾವು ಯಾವಾಗಲೂ ಅಷ್ಟೇ, ಸಾಂಬಾರು ಮಾಡಬೇಕಾದ್ರೂ ಅಷ್ಟೇ, ಚಿಕನ್ ಹಾಕಿದ ತಕ್ಷಣವೇ ಉಪ್ಪು ಹಾಕೋತೀವಿ. ಸೊ ಅದು ಈಸಿಯಾಗಿ ಉಪ್ಪನ್ನ ಹಿಡಿದು ಬೇಗ ಬಾಯ್ಲ್ ಆಗುತ್ತೆ. ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ. ನಾನಿಲ್ಲಿ ಸ್ವಲ್ಪನೇ ಉಪ್ಪು ಹಾಕ್ತಾಯಿದ್ದೀನಿ, ಯಾಕಂದರೆ ಪೆಪ್ಪರ್ ಫ್ರೈಗೆ ನಾವು ಇವಾಗ ಸೋಯಾ ಸಾಸ್ ಒಂದು ಸ್ವಲ್ಪ ಆ್ಯಡ್ ಮಾಡೋದ್ರಿಂದ ಉಪ್ಪಿನಂಶ ಜಾಸ್ತಿ ಆಗೋಗುತ್ತೆ. ಅದಕ್ಕೆ ನಾನು ಉಪ್ಪನ್ನ ಸ್ವಲ್ಪ ಕಡಿಮೆನೇ ಬಳಸ್ತಾಯಿದ್ದೀನಿ. ಮತ್ತು ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿನ ಹಾಕ್ತಾಯಿದ್ದೀನಿ. ಸೊ ನೀವು ಎಷ್ಟು ಅರಿಶಿನ ಯೂಸ್ ಮಾಡ್ತೀರೋ ಅಷ್ಟು ನಿಮ್ಮ ಬಾಡಿಗೂ ಕೂಡ ಒಳ್ಳೆಯದೇ. ನಾವಂತೂ ಆಲ್ಮೋಸ್ಟ್ ಎಲ್ಲ ಅಡುಗೆಗೂ ಅರಿಶಿನ ಉಪಯೋಗಿಸ್ತೀವಿ.
ಇವಾಗ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ನಾನು ಇವಾಗ ಇದನ್ನು ಉಪ್ಪೆಲ್ಲ ಹಾಕಿ ಆದಮೇಲೆ ಇದಕ್ಕೆ ನಾನು ಎಕ್ಸ್ಟ್ರಾ ಏನೂ ಆ್ಯಡ್ ಮಾಡ್ತಾ ಇಲ್ಲ. ಯಾಕಂದರೆ ಆ ಚಿಕನಲ್ಲೇ ನೀರು ಬಿಟ್ಕೊಂಡು ಆ ನೀರಲ್ಲೇ ಆ ಚಿಕನ್ ಬಾಯ್ಲ್ ಆದರೆ ತುಂಬ ಟೇಸ್ಟ್ ಇರುತ್ತೆ. ಸೊ ಯಾಕಂದರೆ ನಾನಿಲ್ಲಿ ಯಾವುದೇ ನೀರೆಲ್ಲ ಏನು ಆ್ಯಡ್ ಮಾಡ್ತಾ ಇಲ್ಲ. ಸೊ ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ಉಪ್ಪೆಲ್ಲ ಸ್ವಲ್ಪ ಮೇಲೆ ಕೆಳಗಡೆ ಆದಮೇಲೆ ಒಂದು ತಟ್ಟೆನ ಮುಚ್ಚಿ ಒಂದು 2 to 3 ಮಿನಿಟ್ಸ್ ಅದು ಬಾಯ್ಲ್ ಆಗಲಿ. ಸೊ ಚಿಕನ್ ಎಲ್ಲ ಬೆಂದಿರುತ್ತೆ ನೋಡಿ. ಇವಾಗ ಒಂದು 2 ಮಿನಿಟ್ಸಿಂದ 3 ಮಿನಿಟ್ಸ್ವರೆಗೂ ಬಾಯ್ಲ್ ಆಗಿ ನೋಡಿ, ಚೆನ್ನಾಗಿ ನೀರೆಲ್ಲ ಬಿಟ್ಟಿದೆ. ಸೊ ಅದೇ ನೀರಲ್ಲೇ ಈ ಚಿಕನ್ ಫುಲ್ ಆಗೋವರೆಗೂ ನಾನು ಬಾಯ್ಲ್ ಮಾಡ್ತೀನಿ. ಇಲ್ಲಿ ನಾನು ಎಕ್ಸ್ಟ್ರಾ ನೀರೆಲ್ಲ ಏನು ಹಾಕ್ತಾ ಇಲ್ಲ. ಎಕ್ಸ್ಟ್ರಾ ನೀರು ಹಾಕಿದಷ್ಟು ಚಿಕನ್ ಟೇಸ್ಟ್ ಕೂಡ ಕಮ್ಮಿ ಆಗುತ್ತೆ. ಸೊ ಅದೇ ಮೇನ್ ರೀಸನಿಂದ ನಾನು ನೀರು ಹಾಕ್ತಾಯಿಲ್ಲ. ಇದೊಂದು ಈಸಿಯಾಗಿ ಮಾಡ್ಕೊಳ್ಳೋವಂಥ ರೆಸಿಪಿ. ಇವಾಗ ಯಾರಾದರೂ ಗೆಸ್ಟ್ ಅರ್ಜೆಂಟಾಗಿ ಬಂದುಬಿಟ್ರು, ಇಲ್ಲಾಂದರೆ ಕರೆಂಟ್ ಇಲ್ಲ ಅನ್ನೋ ಪ್ರಾಬ್ಲಮ್ ಎಲ್ಲ ಏನಿರಲ್ಲ. ಯಾಕಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಮಾಡ್ಕೊಳಕ್ಕಾಗಿಲ್ಲ ಅಂದರೂ ರುಬ್ಬಿ ಹಾಕ್ಬೋದು, ಕಟ್ ಮಾಡಿನೂ ಹಾಕ್ಬೋದು. ಇಲ್ಲಿ ಸ್ವಲ್ಪ ಧನಿಯಾ ಪುಡಿನ ಹಾಕ್ತಾಯಿದ್ದೀನಿ ನಾನು. ಈಸಿಯಾಗಿ ಮಾಡೋ ರೆಸಿಪಿ ನೋಡಿ. ಇವಾಗ ಕ್ಯಾಪ್ಸಿಕಮ್ಮು ಇವಾಗಲೇ ಹಾಕ್ತಾಯಿದ್ದೀನಿ ನಾನು. ಯಾಕಂದರೆ ಚಿಕನ್ ಆಗೋಷ್ಟೊತ್ತಿಗೆ ಈ ಕ್ಯಾಪ್ಸಿಕಮ್ಮನ್ನು ಸ್ವಲ್ಪ ಹಾಫ್ ಬಾಯ್ಲ್ಡ್ ಆದರೆ ಬಾಯಿಗೆ ಸಿಗಬೇಕಾದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ಈಗಲೇ ಹಾಕ್ತಾಯಿದ್ದೀನಿ ನಾನು. ಸೊ ಈಗ ಧನಿಯಾ ಪುಡಿ ಹಾಕಿ ಒಂದು ಸ್ವಲ್ಪ ಮಿಕ್ಸ್ ಮಾಡ್ತಾಯಿದ್ದೀನಿ. ಜಾಸ್ತಿ ಹಾಕಬೇಡಿ ಧನಿಯಾ ಪುಡಿ, ಸುಮ್ಮನೆ ಒಂದು ಅರ್ಧ ಸ್ಪೂನ್ ಹಾಕಿದ್ರೂ ಸಾಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಗೆಸ್ಟ್ ಬಂದ್ರೂ ಕೂಡ ನಿಮಗೆ ಒಂದು 20 ಮಿನಿಟ್ಸಲ್ಲಿ ಈ ರೆಸಿಪಿ ಆಗೋಗುತ್ತೆ ನಿಮಗೆ. ಮತ್ತು ಜ್ವರ ಬಂದಿದೆ, ಬಾಯೆಲ್ಲ ಕೆಟ್ಟಿದೆ, ಕಸರೆ ಇದೆ ಅಂದ್ರೂ ಈ ರೆಸಿಪಿ ಮಾಡ್ಕೋಬೋದು. ಈಗ ಒಂದು ಹಾಫ್ ಸ್ಪೂನ್ ಅಷ್ಟೇ ಗರಂ ಮಸಾಲ ಹಾಕ್ತಾಯಿದ್ದೀನಿ. ತುಂಬ ಗರಂ ಮಸಾಲನೂ ಹಾಕಿದ್ರೆ ಹೆವಿ ಮಸಾಲ ಅನಿಸುತ್ತೆ, ಅದಕ್ಕೆ ಸ್ವಲ್ಪ ಹಾಕ್ತಾಯಿದ್ದೀನಿ ನಾನು. ನೋಡಿ, ಚಿಕನಲ್ಲಿ ನೀರು ಕಮ್ಮಿ ಆಗ್ತಾ ಇದೆ. ಇದು ಡ್ರೈ ಆಗಿರೋದ್ರಿಂದ ಆ ನೀರಿನ ಅಂಶ ಫುಲ್ ಹೋಗೋವರೆಗೂ ನಾವು ಇದನ್ನು ಬೇಯಿಸಬೇಕು ಚಿಕನ್ನ. ಗರಂ ಮಸಾಲ ಹಾಕಿದ್ಮೇಲೆ ಒಂದು ಸತಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದನ್ನು ಮೀಡಿಯಮ್ ಫ್ಲೇಮಲ್ಲೇ ಮಾಡ್ಕೊಳ್ಳಿ. ಈಗ ಚಿಕನ್ ಎಲ್ಲ ಆಲ್ಮೋಸ್ಟ್ ಹಾಫ್ ಬಾಯ್ಲ್ ಆಗಿದೆ, ಆಗಲೇ ಸಾಫ್ಟ್ ಆಗಿದೆ ಚಿಕನ್ ಎಲ್ಲ. ನೋಡಿ, ಇಷ್ಟು ಹಾಫ್ ಬಾಯ್ಲ್ ಅಷ್ಟು ಆಗಿದೆ. ನೀರೂ ಸ್ವಲ್ಪ ನೀರಿನ ಅಂಶನೂ ಕಮ್ಮಿ ಆದಮೇಲೆ ಇದಕ್ಕೆ ನಾವು ನಾನಿವತ್ತು ಕುಟ್ಟಿ ಪುಡಿ ಮಾಡ್ಕೊಂಡಿದ್ದೀನಿ. ಪುಡಿನ ನೀವು ಬೇಕಾದರೆ ಮಿಕ್ಸಿನಲ್ಲೂ ಹಾಕಿ ಪುಡಿ ಮಾಡ್ಕೋಬೋದು ಮೆಣಸನ್ನ. ನಾನೀಗ ಮೆಣಸು ಪುಡಿನ ಹಾಕ್ತೀನಿ ಇದಕ್ಕೆ. ನೀರಿನ ಅಂಶ ತುಂಬ ಕಡಿಮೆ ಆದಮೇಲೂ ಮೆಣಸಿನ ಪುಡಿ ಹಾಕಬೇಡಿ, ಯಾಕಂದರೆ ತಳ ಹಿಡಿದು ಬಿಡುತ್ತೆ ಇದು. ಇದಕ್ಕೆ ಒಂದು ಹಾಫ್ ಸ್ಪೂನಷ್ಟು ಸಾಂಬಾರು ಪುಡಿನೂ ಹಾಕ್ತಾಯಿದ್ದೀನಿ ಈಗ. ಸ್ವಲ್ಪ ಸಾಂಬಾರು ಪುಡಿ ಹಾಕೋದ್ರಿಂದ ಅದೊಂಥರ ರೋಸ್ಟೆಡ್ ಫ್ಲೇವರ್ ಬರುತ್ತೆ ನಿಮಗೆ. ಸಾಂಬಾರು ಪುಡಿ ನೀವು ಬೇಡ ಅಂದ್ರೂ ಹಾಕ್ಕೊಳ್ಳೋದೇನು ಬೇಕಾಗಿಲ್ಲ, ಆಪ್ಷನಲಾಗಿ ಯೂಸ್ ಮಾಡ್ಬೋದು. ಇಲ್ಲ, ನಾನು ಖಾರದ ಪುಡಿ ಏನು ಯೂಸ್ ಮಾಡ್ತಾ ಇಲ್ಲ, ಯಾಕಂದರೆ ಮೆಣಸು ಮತ್ತು ಹಸಿಮೆಣ್ಸಿನ್ಕಾಯೇ ಖಾರ ಸಾಕು ಅಂತ. ಅದಕ್ಕೆ ಸ್ವಲ್ಪ ಸಾಂಬಾರು ಪುಡಿನ ಆ್ಯಡ್ ಮಾಡಿದ್ದೀನಿ. ಇವಾಗ ನೋಡಿ, ಆಲ್ಮೋಸ್ಟ್ ನೀರಿನ ಅಂಶ ಫುಲ್ಲು ಕಮ್ಮಿ ಆಗಿದೆ. ಅದಕ್ಕೆ ಇವಾಗ ನಾನು ಕುಟ್ಟಿ ಪುಡಿ ಮಾಡಿರೋ ಅಂಥ ಮೆಣಸನ್ನ ಹಾಕ್ತಾಯಿದ್ದೀನಿ. ಫುಲ್ಲು ಮೆಣಸು ನಿಮಗೆ ಎಷ್ಟು ಸ್ಪೈಸಿ ಬೇಕೋ ಅಷ್ಟು ಮೆಣಸನ್ನ ಹಾಕ್ಕೋಬೋದು. ನಾನು ಸ್ವಲ್ಪ ಮೆಣಸಿನ ಪುಡಿನ ಹಾಕಿದೆ ಈಗ. ಸೊ ಇವಾಗ ಈ ಮೆಣಸಿನ ಪುಡಿ ಹಾಕಿದ್ಮೇಲೆ ನಾವು ತಿರುಗಿಸ್ತಾನೆ ಇರಬೇಕು, ಇಲ್ಲಾಂದರೆ ಬೇಗ ತಳ ಹಿಡಿದ್ಬಿಡುತ್ತೆ ಇದು. ಯಾಕಂದರೆ ಯಾವುದೇ ನೀರೆಲ್ಲ ಎಕ್ಸ್ಟ್ರಾ ಆ್ಯಡ್ ಮಾಡ್ತಾ ಇಲ್ಲ ಇಲ್ಲಿ ನಾನು. ಸೊ ನೋಡಿ, ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು. ಈಗ ಸ್ಮೆಲ್ಲು ತುಂಬ ಚೆನ್ನಾಗಿ ಬರ್ತಾಯಿದೆ. ಮೆಣಸು ಹಾಕಿದ್ಮೇಲೆ ಅದು ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ ನೋಡಿ. ನೀರಿನ ಅಂಶ ನೋಡ್ತಾ ಇದ್ದೀರಾ ನೀವು, ಚೂರು ಇಲ್ಲ. ಈಗ
ಇನ್ ಕೇಸ್ ಇಲ್ಲ ನಮಗೆ ಸ್ವಲ್ಪ ಗೊಜ್ಜು ಥರ ಬೇಕು ಅಂತಂದರೆ ಒಂದು ಅರ್ಧ ಲೋಟದಷ್ಟು ನೀರು ಕೂಡ ನೀವು ಹಾಕೋಬೋದು. ಇಲ್ಲ ನಾನು ಯಾವುದೇ ಟೊಮ್ಯಾಟೊ ಎಲ್ಲ ಯೂಸ್ ಮಾಡ್ತಿಲ್ಲ. ಇದಕ್ಕೆ ಸ್ವಲ್ಪ ಸೋಯಾ ಸಾಸು ಇದನ್ನು ಕೂಡ ನೀವು ಬೇಕಂದರೆ ಯೂಸ್ ಮಾಡ್ಬೋದು. ಇಲ್ಲ ನಮಗೆ ಬೇಡ ಸೋಯಾ ಸಾಸ್ ಎಲ್ಲ ಅಂದರೆ ಇದು ಕೂಡ ಆಪ್ಷನಲ್ ಆಗಿನೂ ಯೂಸ್ ಮಾಡ್ಕೋಬೋದು. ನಾನು ಸುಮ್ಮನೆ 1 ಸ್ಪೂನ್ ಅಷ್ಟೇ ಹಾಕಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕೀಗ. ಸ್ಮೆಲ್ ನೋಡ್ತಾ ಇದ್ರೇ ತಿನ್ನಬೇಕು ಅನ್ನಿಸ್ತಾ ಇದೆ. ಇದು ತುಂಬ ಟೇಸ್ಟಿಯಾಗಿ ಇದೆ ರೆಸಿಪಿ ಇದಂತೂ. ಲಾಸ್ಟಲ್ಲಿ ನೋಡಿ ನೀನು ಇಳಿಸ್ತೀವಿ ಅಂತ ಕೊತ್ತಂಬರಿ ಹಾಕೋತಾ ಇದ್ದೀನಿ. ನೆಕ್ಸ್ಟ್ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಚೆನ್ನಾಗಿ ಮಿಕ್ಸ್ ಆಲ್ಮೋಸ್ಟ್ ನೋಡಿ ಆಗಲೇ ತಳ ಹಿಡಿತಾ ಇದೆ, ಅದಕ್ಕೆ ತಿರುಗಿಸ್ತಾ ಇರಬೇಕು. ಇನ್ನೇನು ಇವಾಗ ಇಳಿಸ್ತೀವಿ ಅಂತ ಅಂದಾಗ ನಿಂಬೆಹಣ್ಣು ಹಾಕಿ ಆಫ್ ಮಾಡಬೇಕು ಸ್ಟವ್ನ. ಯಾಕಂದರೆ ನಿಂಬೆಹಣ್ಣು ಹಾಕಿ ತುಂಬ ಹೊತ್ತು ಫ್ರೈ ಮಾಡ್ತಾನೆ ಇದ್ದರೆ ಕಹಿ ಬಂದ್ಬಿಡುತ್ತೆ. ಇದೇನು ಆಲ್ಮೋಸ್ಟ್ ಇವಾಗ ರೆಡಿನೇ ಇದೆ. ಇವಾಗ ಇದಕ್ಕೆ ಅರ್ಧ ನಿಂಬೆಹಣ್ಣು ಹಾಕ್ತಾಯಿದ್ದೀನಿ. ಇದು ಆಲ್ಮೋಸ್ಟ್ ರೆಡಿ ಇದೆ. ಇದು ಫಾರ್ ಜಸ್ಟ್ 1 ಮಿನಿಟ್ಗೆ ನಾನು ಫುಲ್ ಲೋ ಫ್ಲೇಮಲ್ಲಿ ಮಾಡಿ ಕ್ಲೋಸ್ ಮಾಡ್ತೀನಿ. ಸ್ವಲ್ಪ ಆ ಹಬೆಗೆ ಅದು ಸಾಫ್ಟ್ ಆಗುತ್ತೆ ಚಿಕನ್ನು, ಅದಕ್ಕೆ ಒಂದು 1 ಮಿನಿಟ್ ಅಷ್ಟೇ. ಇದು ಆಲ್ಮೋಸ್ಟ್ ಇನ್ನೇನು ರೆಡಿ ಆಗಿದೆ ನೋಡಿ. ಫ್ರೇಗ್ರೆನ್ಸ್ ಅಂತೂ ತುಂಬ ಚೆನ್ನಾಗಿ ಬರ್ತಾ ಇದೆ. ಒಂದು 1 ಮಿನಿಟ್ ಅಷ್ಟು ಆದಮೇಲೆ ಇದನ್ನು ಆಫ್ ಮಾಡ್ತಾಯಿದ್ದೀನಿ ನಾನು. ಆಲ್ಮೋಸ್ಟ್ ರೆಡಿ ಇದೆ. ಇವಾಗ ಇದನ್ನು ಸರ್ವ್ ಮಾಡ್ತಾಯಿದ್ದೀನಿ. ಸೊ ನೋಡಿ ಇವಾಗ ಈ ಪೆಪ್ಪರ್ ಡ್ರೈ ಚಿಕನ್ ರೆಡಿಯಾಗಿದೆ. ಸೊ ನೀವು ಕೂಡ ಮನೆಯಲ್ಲಿ ಮಾಡಿ ಯಾವ ಥರ ಇದೆ ಟೇಸ್ಟ್ ಅಂತ ಕಮೆಂಟ್ ಮಾಡಿ. ಸೊ ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸೊ ಎಲ್ಲರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಬೇರೆ ಬೇರೆ ಡಿಶಸ್ನ ನಾನು ತೋರಿಸ್ತಾ ಹೋಗ್ತೀನಿ. ಸೊ ನೀವು ಟ್ರೈ ಮಾಡ್ತಾಯಿರಿ. ಸೊ ಯಾರ್ಯಾರು ಫುಲ್ ವಿಡಿಯೋ ವಾಚ್ ಮಾಡಿದ್ದೀರಾ ಅವ್ರಿಗೆಲ್ಲ ಥ್ಯಾಂಕ್ ಯು.